ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಬೆಂಡೆಕಾಯಿಯಿಂದ ಕೈಗೊಜ್ಜು ಯಾವ ರೀತಿ ಮಾಡೋದಂದರೆ ವೆರಿ ಸಿಂಪಲ್ಲು. ಇಂಗ್ರೀಡಿಯೆಂಟ್ಸ್ ಇಷ್ಟೇ, ಸಿಂಪಲ್ಲಾಗಿ ಚಿಕ್ಕದು 2 ಈರುಳ್ಳಿ, 2 ಟೊಮೊಟೊ, ಒಂದು ಬದನೆಕಾಯಿ ಮತ್ತು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು. ಬೆಂಡೆಕಾಯಿ ಹೆಂಗಿದೆಯೋ ಆ ಬೆಂಡೆಕಾಯಿನ ತುದಿನ ಕಟ್ ಮಾಡಿಬಿಟ್ಟು ಮತ್ತು ಎಡ್ಜಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ಇದಕ್ಕೆ ಕಡಲೆ ಎಣ್ಣೆನ ಆ್ಯಡ್ ಮಾಡಿಬಿಟ್ಟು ನಾನು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈ ಥರ ಹಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಸ್ವಲ್ಪ ಡ್ರೈ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಟೊಮಟೊ, ಬದನೆಕಾಯಿ ಮತ್ತು ಈರುಳ್ಳಿನ ನೀರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಬದನೆಕಾಯಿ ಹಾಕಿದ್ದೀನಿ, ಟೊಮೊಟೊ ಮತ್ತು 2 ಈರುಳ್ಳಿನ ಹಾಕ್ಬಿಟ್ಟು ಇದನ್ನು ಪ್ಲೇಟ್ನ ಸ್ವಲ್ಪ ಕವರ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದು ನೋಡಿ, ಈಗ ಕುದೀತಾ ಇದೆ. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಉಪ್ಪು ಆ್ಯಡ್ ಮಾಡಿದ ನಂತರ ಪ್ಲೇಟ್ನ ಮುಚ್ಚಿ ಫುಲ್ಲು ನೀಟಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನೋಡಿ, ಈಗ ಬೆಂಡೆಕಾಯಿ 90% ಫ್ರೈ ಆಗಿದೆ. ಅದಕ್ಕೆ ನಾನೀಗ 5ರಿಂದ 6 ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮೊದಲೇ ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿದ್ರೆ ನಮ್ಗೆ ಹಸಿಮೆಣ್ಸಿಕಾಯಿ ಜಾಸ್ತಿ ಫ್ರೈ ಆಗುತ್ತೆ. ನಮ್ಗೆ ಹಸಿಮೆಣ್ಸಿಕಾಯಿ ಲೈಟಾಗಿ ಅಷ್ಟೇ ಫ್ರೈ ಆಗಬೇಕು. ಈಗ ಬೆಂಡೆಕಾಯಿ ಫ್ರೈ ಆಗಿದೆಯಲ್ಲ, ಅದ್ರ ಜೊತೆಗೆ ಮೆಣಸಿಕಾಯಿ ಆ್ಯಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಈಗ ಟೊಮೊಟೊ ಮತ್ತು ಈರುಳ್ಳಿ, ಬದನೆಕಾಯಿ ಬೆಂದಿದೆ. ಇದನ್ನು ಸ್ವಲ್ಪ ನೀರು ಮತ್ತು ಬದನೆಕಾಯಿನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ. ಈಗ ಮೆಣಸಿನಕಾಯಿ ಮತ್ತು ಬೆಂಡೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಸ್ಟವ್ವಲ್ಲಿ ಸುಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಸುಟ್ಕೊಂಡಿರೋದು, ಸುಡ್ತಾ ಇದೆ ಸ್ವಲ್ಪ. ನೋಡಿ, ಸುಟ್ಟ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಯಾವ ಬಾಣಲಿಲಿ ಹಾಕಿದ್ದೆ ಅದಕ್ಕೇ ನಾನೀಗ ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ 2 ಟೊಮೊಟೊ, 2 ಈರುಳ್ಳಿನ ಹಾಕ್ಬಿಟ್ಟು 1 ಬದನೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಸ್ಕೋಬೇಕು. ಇದನ್ನು ಕೈಗೊಜ್ಜು ಅಂದರೆ ಇದೇ ಕೈಗೊಜ್ಜು. ಬೆಂಡೆಕಾಯಿ ಕೈಗೊಜ್ಜು ಇದನ್ನು ತಿಂತಾಯಿದ್ರೆ ಅದರ ಲೆಕ್ಕಾಚಾರನೇ ಬೇರೆ. ಸೂಪರಾಗಿ ತುಂಬ ಸ್ಪೈಸಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಅನ್ನೋಕ್ಕೆ ಚೆನ್ನಾಗಿರುತ್ತೆ ನನಗೆ ತಿಳಿದಂಗೆ. ನೋಡಿ, ಈಗ ಇದನ್ನು ಈ ಥರ, ಇಲ್ಲಾಂದರೆ ನೀವು ಮಸ್ಕೋಬೋದು. ಮಿಕ್ಸಿಗೆ ಹಾಕೋಬೇಡಿ, ಇಲ್ಲಾಂದರೆ ಕೈಯಾಗೂ ಇಚ್ಚಿಕೋಬೋದು. ನಾನು ಲೈಟಾಗಿ ಈಗ ಮಸ್ಕೊಂಡು ಅದಾದ ನಂತರ ನನ್ನ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊತೀನಿ. ಇದನ್ನು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ನಾವು ಆಲ್ರೆಡಿ ಬದನೆಕಾಯಿ ಮತ್ತು ಟೊಮೊಟೊ, ಈರುಳ್ಳಿ ಬೇಯಿಸ್ಬೇಕಾದ್ರೆ ಲೈಟಾಗಿ ಉಪ್ಪು ಹಾಕಿದ್ದೆ. ಅದನ್ನು ಟೇಸ್ಟ್ ನೋಡಿಕೊಂಡು ಇಲ್ಲಿ ನಾವು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಸ್ಕೋಬೇಕು. ಆ ನೀರೇನಿದೆ ಅದೇ ನೀರು ಯೂಸ್ ಮಾಡಬೇಕು. ನೋಡಿ, ಇನ್ನೂ ಇದಾಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಅದೇ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಸ್ಕೊಳ್ಳೋಣ. ನಿಮ್ಮ ಕೈಲಾದರೆ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೆಂಡೆಕಾಯಿ ಕೈಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬಂದಿದೆ. ಈಗ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಮಸ್ಕೊಂಡು ಇದಕ್ಕೆ, ಇದು ನಿಮಗೆ ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ನಮ್ಮ ಬೆಂಡೆಕಾಯಿ ಕೈಗೊಜ್ಜು. ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.